ಸ್ಯಾಂಡಲ್ವುಡ್ ನಟನ ಹತ್ಯೆಗೆ ಸ್ಕೆಚ್ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರಿಂದ 4 ಬಂಧಿಸಲಾಗಿದೆ. ಮಾರಕಾಸ್ತ್ರಗಳನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಇಲ್ಲಿ ಪ್ರಮುಖವಾಗಿ ಸ್ಯಾಂಡಲ್ವುಡ್ ನಟನ ಮೇಲೆ ಇಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಸ್ಯಾಂಡಲ್ವುಡ್ ನಟನನ್ನ ಹತ್ಯೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಪೊಲೀಸರಿಂದ 4 ಬಂಧಿಸಲಾಗಿದ್ದು ಮಾರಕಾಸ್ತ್ರಗಳನ್ನ ಕೂಡ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಆ 4 ಯಾರು ಅಂತ ಕೂಡ ನಮಗೆ ಮಾಹಿತಿ ಲಭ್ಯವಾಗಿದೆ. ನಿತೇಶ್, ನಿತ್ಯಾನಂದ್, ಮಧುಸೂದನ್ ಹಾಗೆ ಪೃಥ್ವಿರಾಜ್ ಈ 4 ಬಂಧಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಬಿಡಿಎ ಕಚೇರಿ ಬಳಿ 4 ಬಂಧಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳ ತಂಡ. ಶೇಷಾದ್ರಿಪುರ ಠಾಣೆಯ ಆರ್ಪಿ ರಸ್ತೆಯ ಬಿಡಿಎ ಕಚೇರಿ ಇಲ್ಲಿ 4 ಬಂಧಿಸಲಾಗಿರುವಂತದ್ದು. ಇವರು ಸ್ಯಾಂಡಲ್ವುಡ್ ನಟನನ್ನ ಹತ್ಯೆ ಮಾಡುವುದಕ್ಕೆ ಸ್ಕೆಚ್ ಅನ್ನ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 4 ಬಂಧಿಸಲಾಗಿದೆ. ಮಾರಕಾಸ್ತ್ರಗಳನ್ನ ಕೂಡ ಪೊಲೀಸರು ಜಪ್ತಿಯನ್ನ ಮಾಡಿದ್ದಾರಂತೆ. ಸಿಸಿಬಿ ಪೊಲೀಸರ ತಂಡ ಈ 4 ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಸ್ಯಾಂಡಲ್ವುಡ್ ನಟನ ಹತ್ಯೆಗೆ ಸ್ಕೆಚ್ ಹಾಕಿದಂತ ಪ್ರಕರಣ ಇದು. ಇನ್ನು ಈ ಕುರಿತಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿರಣ್, ಇಲ್ಲಿ ಸ್ಯಾಂಡಲ್ವುಡ್ ನಟನ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಲಾಗಿತ್ತಲ್ಲ, ಯಾರು ಆ ನಟ, ಮತ್ತೆ ಈ 4 ಯಾರು ಅಂತ ಹೇಗ್ ಸಿಕ್ಬಿದ್ರು? ಪೃಥ್ವಿ, ಖಂಡಿತ ಏನು ಸ್ಯಾಂಡಲ್ವುಡ್ ನಟನ ಹತ್ಯೆಗೆ ಸಂಚು ರೂಪಿಸಿದ್ದ ಪ್ರಕರಣ ಈಗ ಸಿಸಿಬಿ ಅಡಿಯಲ್ಲಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಸ್ಯಾಂಡಲ್ವುಡ್ ನಟನನ್ನ ಹತ್ಯೆ ಮಾಡೋದಕ್ಕೆ ರೌಡಿ ಶೀಟರ್ ಸ್ಲಮ್ ಭರತ ಅಲಿಯಾಸ್ ಭರತ ಏನಿದ್ದಾನೆ ಆತ ಒಂದು ಸುಪಾರಿಯನ್ನ ತೆಗೆದುಕೊಂಡಿದ್ದ. ಹೀಗಾಗಿ ಇತ್ತೀಚೆಗೆ ಆತನನ್ನ ಶೂಟ್ ಮಾಡಿ ಕೂಡ ಬಂಧಿಸಿದ್ರು. ಉಳಿದ ಆರೋಪಿಗಳಿಗಾಗಿ ಸಹ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ನಿನ್ನೆ ಆತನನ್ನ ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ಮಂದಿ ಆರೋಪಿಗಳೇನಿದ್ದಾರೆ ಮಾರಕಾಸ್ತ್ರಗಳನ್ನ ಹಿಡಿದು ಆ ನಟನ ಚಲನವಲನ ಮೇಲೆ ನಿಗಾ ಇಟ್ಟು ಆತನನ್ನ ಹತ್ಯೆ ಮಾಡೋದಕ್ಕೆ ಸಂಚು ರೂಪಿಸಿ ಕಾಯ್ತಾ ಇದ್ರು. ಇದರ ಖಚಿತ ಮಾಹಿತಿ ಆಧರಿಸಿದಂತಹ ಸಿಸಿಬಿ ಪೊಲೀಸರು ದಾಳಿ ನಡೆಸಿ 4 ಮಂದಿಯನ್ನ ಬಂಧಿಸಿದ್ದಾರೆ. ನಿತೀಶ್, ನಿತ್ಯಾನಂದ, ಮಧುಸೂದನ್ ಮತ್ತೆ ಪೃಥ್ವಿರಾಜ್ ಅಂತ 4 ಮಂದಿ ಆರೋಪಿಗಳು ಈಗ ಬಂಧನ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಮತ್ತೊಬ್ಬ ಈಗ ಪರಾರಿಯಾಗಿದ್ದಾನೆ. ಆತನಿಗೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಸಿಸಿಬಿ ತಂಡ ಹೇಳೋ ಪ್ರಕಾರ ಸ್ಯಾಂಡಲ್ವುಡ್ ನಟ ಏನಿದ್ದಾನೆ ಆತ ಪ್ರಖ್ಯಾತ ನಟ ಆಗಿದ್ದಾನೆ. ಆತನಿಗಾಗಿ ಸಹ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಆ ನಟ ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಆತ ಒಬ್ಬ ಸ್ಯಾಂಡಲ್ವುಡ್ ಫೇಮಸ್ ನಟ ಇದ್ದಾನೆ. ಆತನಿಗೆ ಥ್ರೆಟ್ ಇದೆ, ಆತನಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆತನ ಹೆಸರನ್ನ ಬಹಿರಂಗ ಪಡಿಸ್ತಾ ಇಲ್ಲ. ಆದ್ರೆ ಈ 4 ಜನನನ್ನ ಬಂಧಿಸಿ ಇನ್ನೂ ವಿಚಾರಣೆ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.